ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ರೀ. ಯಾರ್ಯಾರ ಎಲ್ಲಿ ದಾಂಡಿ ಆಡ್ಲಿಕ್ಕೆ ಹೋಗಿದ್ರೇನ? ನಮ್ಮ ಒಳಗೂ ಪ್ರಾಕ್ಟೀಸ್ ಮಾಡ್ಯಾರಿ ಎಲ್ಲ. ಆದ್ರೆ ಇದು ಮಳಿರಾಯ ಕೈನೇ ಬಿಡವಲ್ಲ. ಇವಾಗ ಕಮೆಂಟ್ ಓದೋಣ ಅಂತ ಬರ್ರಿ. ಆಶಾ ದೇಶಪಾಂಡೆ ಅವರು, ನಾನು ಡೈಲಿ ನಿಮ್ ವಿಡಿಯೋನ ನೋಡ್ತೀನಿ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ. ಆಮೇಲೆ ಗೀತಾ ಅರುಣ್ ಅವರು ದಿನಾನು ಕಮೆಂಟ್ ಮಾಡ್ತಾಳ, ಆಕಿ ನಮ್ಮ ಫ್ರೆಂಡೇ, ಆಕಿಗೆ ಥ್ಯಾಂಕ್ಸ್ ಗೀತಾ, ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ವೀಣಾ ಚಪ್ಪರ್ ಅವರು ನೈಸ್ ಸಾಂಗ್ಸ್ ಅಂತ ಹೇಳಿರಿ. ಆಮೇಲೆ ಮಂಜುಳಾ ಅವರು ರಾಯದುರ್ಗಿಂದ ಕಮೆಂಟ್ ಮಾಡ್ಯಾರ, ನಿಮ್ಮ ವಿಡಿಯೋ ಭಾಳ ನೋಡ್ತೀನಿ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ. ಶ್ರೀಧರ್ ಮುತಾಲಿಕ್ ಅವರು, ನೀವು ಇವತ್ತು ಭಾಳ ಚಂದ ಕಾಣಿಸ್ಲಿಕ್ಕತ್ತಿದ್ರಿ ವೈನಿ ಅಂತ ಹೇಳ್ಯಾರ, ಅವ್ರ ಮನೆಯವರಾಗಿರ್ಬೋದು ಮೋಸ್ಟ್ಲಿ, ಥ್ಯಾಂಕ್ಸ್ ರೀ ನಿಮಗೂ. ಪರಿಮಳ ಕನ್ವೆ ಅವರು, ನಮಸ್ಕಾರಗಳು ಜ್ಯೋತಿಯವರಿಗೆ, ನಿಮ್ಮ ಮಾತುಗಳು ಕೇಳಿ ತುಂಬಾ ಸಂತೋಷವಾಯಿತು ಎಂದು ಆಶಿಸುತ್ತಾ ಆ ದೇವರ ಅನುಗ್ರಹ ಸದಾ ಕಾಲ ಇರಲಿ ಎಂದು ಬೇಡುವೆ. ಹಾಗೂ ನೀವು ಒಬ್ಬರೇ ಎಲ್ಲರ ಧ್ವನಿ ಸುರುಳಿ ಮಾಡಿದ್ದು ಕೇಳಿ ಆಶ್ಚರ್ಯವಾಯಿತು. ತುಂಬಾ ಸೊಗಸಾಗಿ ಮಾಡಿದ್ದೀರಿ, ತುಂಬಾ ಸಂತೋಷ. ಹೀಗೆ ಮುಂದುವರಿಸಿ. ನಿಮ್ಮ ಯಾವ ವಿಚಾರ ತಿಳಿಸುತ್ತೀರಿ ಎಂದು ನಾವು ಕಾಯುತ್ತಿರುತ್ತೇವೆ. ಧನ್ಯವಾದಗಳು, ಥ್ಯಾಂಕ್ಸ್ ರೀ ನಿಮಗೂ. ಆಮೇಲೆ ರೋಹಿಣಿ ಅವರು, ನಮ್ಮ ಅಪ್ಪ ಅಮ್ಮನೂ ನೋಡ್ತಾರ್ರಿ, ಅವರಿಂದನೇ ನಮಗೆ ಈ ಚಾನಲ್ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳಿರಿ, ಅವರಿಗೂ ಥ್ಯಾಂಕ್ಸ್ ಹೇಳ್ರಿ. ಅಪ್ಪ ಅಮ್ಮಗೆ ನಾನು ನಮಸ್ಕಾರ ಹೇಳ್ರಿ. ಆಮೇಲೆ ಕಮಲಾ ಅವರು, ಯಾರು ಯಾರಿಗೂ ಟೈಮ್ ಕೊಡ್ಲಿಕ್ಕೆ ಆಗಂಗಿಲ್ರಿ, ಅಷ್ಟು ಬ್ಯುಸಿ ಲೈಫ್ ಇರ್ತದ, ಅಂತದ್ರಾಗ ನೀವು ಎಲ್ಲರ ಕಮೆಂಟ್ಸ್ನ ಓದಿ ಹೇಳೋದು ಕೇಳಿ ತುಂಬಾ ಖುಷಿ ಆಯ್ತ್ರಿ. ಅದರಲ್ಲೂ ನನ್ನ ಹೆಸರು ಹೇಳಿದ್ರಲ್ಲ, ನನ್ನ ಕಮೆಂಟ್ ಓದಿದ್ದಕ್ಕೆ ಭಾಳ ಖುಷಿ ಆಯ್ತು ಅಂತ ಕೇಳಿರಿ, ಥ್ಯಾಂಕ್ಸ್ ರೀ. ಆಮೇಲೆ ನೀವು ಲಿಂಗಮ್ಮ ದೇವಿ ಹಾಡ್ರಿ ಏನ್ರ ಹೇಳ್ರಿ ಅಂತ ಕೇಳಿಕತ್ತೀರಿ, ನಾನು ಎಲ್ಲ ಟ್ರೈ ಮಾಡ್ಲಿಕತ್ತೀನಿ ರೀ, ಸಾರಿ. ಹಾಕ್ತೀನಿ ರೀ, ಆದ್ರೆ ಮಾಡಿಟ್ಟೀನಿ ರೀ ವಿಡಿಯೋನ. ಅದು ಹಾಕ್ಲಿಕ್ಕೆ ಒಂಥರ ಅಂದ್ರೆ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಗೊತ್ತಿರ್ಬೇಕಲ್ರಿ, ಅಂದ್ರೆ ಮಾತ್ರ ವಿಡಿಯೋ ಮಾಡ್ಬೇಕು, ಅವಾಗ ಇದು ಅನಿಸ್ತದ. ನೋಡ್ತೀನಿ ರೀ, ಟ್ರೈ ಮಾಡ್ತೀನಿ ರೀ, ನಿಮ್ಗೆ ಹಾಕ್ತೀನಿ. ಆಮೇಲೆ ಅಕ್ಷಯ್ ಅವರು, ಪ್ರೀಣಯಾಮ ವಾಸುದೇವ್ ಹಾಡು ಹಾಡಿದ್ದಕ್ಕೆ ಥ್ಯಾಂಕ್ಸ್ ರೀ ಅಂತ ಹೇಳಿರಿ, ನಿಮಗೂ ಧನ್ಯವಾದಗಳು ರೀ. ಸುರೇಶ್ ಅವರು, ನೈಸ್ ಸಿಂಗಿಂಗ್ ರೀ ಅಂತ ಹೇಳಿರಿ, ನಾನು ಡೈಲಿ ನಿಮ್ ವಿಡಿಯೋ ನೋಡ್ತೀನಿ ರೀ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ ನಿಮಗೂ. ಹಿಂಗೆ ಪ್ರೀತಿ ಅವ್ರು ಹೇಳ್ಯಾರ, ಯುವರ್ ಸಾರಿ ಈಸ್ ಲುಕಿಂಗ್ ಗುಡ್ ಆ್ಯಂಡ್ ಯುವರ್ ಸಾಂಗ್ ಈಸ್ ಸೂಪರ್ ಅಂತ ಹೇಳಿರಿ. ಆಯುಷ್ ಗೇಮಿಂಗ್ ಅನ್ನೋರು, ನಿಮ್ಮ ಸೀರೆ ಚೆನ್ನಾಗಿದೆ ರೀ ಮಾಮಿ, ಸೂಪರ್ ಅಂತ ಹೇಳಿರಿ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರೀ. ವಂದನಾ ಪುರೋಹಿತ್ ಅವರು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ, ಹಾಡು ಸೂಪರ್, ಹರಿ ವಾಯು ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ ವಂದನಾ ಅವ್ರೆ. ಸರೋಜಾ ಪಾಟೀಲ್ ಅವರು, ಜ್ಯೋತಿ ಅವರೇ ನಿಮ್ಮ ಪ್ರಯತ್ನಕ್ಕೆ ಕಂಗ್ರಾಟ್ಸ್, ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿರಿ, ಥ್ಯಾಂಕ್ ಯು ರೀ ಮೇಡಮ್ ನಿಮ್ಗೆ. ಅಶ್ವಿನಿ ಔಸಂಗ್ ಅವರು, ತುಂಬಾ ಅವ್ರ ಮಗ ಮಾಡ್ಯಾಗ ಕಾಣಿಸುತ್ತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅತ್ತಿ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ ನೀವು. ಪದ್ಮಾವತಿ ಕುಲಕರ್ಣಿ ಅವರು, ನೀವು ರೇಣುಕಾ ಅವ್ರ ತಂಗಿ ಅಂತ ಕೇಳಿರಿ, ಹೌದ್ರಿ, ನಾ ರೇಣುಕಾನ್ ತಂಗಿನೇ ರೀ. ಭವಾನಿ ಕಾಲಿಭಟ್ ಅವ್ರಂತ್ರು ಎಷ್ಟು ಕಮೆಂಟ್ ಮಾಡ್ತಿರಲ್ಲ, ನೀವು ನಮ್ಮ ವಿಡಿಯೋನ ಎಷ್ಟು ಎಂಜಾಯ್ ಮಾಡ್ತೀರಿ ಅನ್ನೋದನ್ನ ನೀವು ಕಮೆಂಟ್ ಮಾಡ್ತಿರಲ್ಲ, ಅದ್ರ ಮೇಲೆ ಗೊತ್ತಾಗ್ತದ್ರಿ. ತುಂಬಾ ತುಂಬಾ ಥ್ಯಾಂಕ್ಸ್ ರೀ ನಿಮಗೆ. ನೀವು ಹಾಡು ಭಜನೆ ಸಂಸ್ಕೃತಿ ಇದ್ದದನ್ನು ಹಾಕಿದ್ರ ಭಾಳ ಚಂದ, ಭಾಳ ಸಂತೋಷ ಆಗ್ತದ ಅಂತ ಹೇಳಿರಿ. ಆಮೇಲೆ ಸುಂದ್ರಿ ಬಗ್ಗೆ ಅಂತೂ ಬರಿತಾನೇ ಇರ್ತೀರಿ, ಥ್ಯಾಂಕ್ಸ್ ರೀ ನಿಮ್ಗ. ಗುಂಡೂರಾವ್ ಅವರು, ಮಾಮಿ ಹೆಸರೇನ್ರಿ ಅಂತ ಕೇಳಿರಿ, ಮಾಮಿಗೆ ಹೆಸರು ಇಟ್ಟಿಲ್ರಿ, ನಾವು ಬರೀ ಮಾಮಿ ಮಾಮಿ ಅಂತಾನೆ ಹೇಳ್ತೀವಿ, ಅವ ಗಂಡ ಮಾತ್ರ ಡುಮ್ಮಿ ಅಂತಾನೆ ಅಷ್ಟೇ. ನೀವೇ ಹೇಳ್ರಿ ಒಂದ್ ಹೆಸರು ಯಾವ್ದು ಇಡ್ಬೇಕು ಅಂತ. ಆಮೇಲೆ ಶ್ರೀಲಕ್ಷ್ಮಿ ಅವರು, ಮ್ಯಾಮ್ ನೀವು ತುಂಬಾ ಚೆನ್ನಾಗಿದ್ದೀರಾ, ಫಿಲ್ಮ್ ಆಕ್ಟರ್ ಪ್ರೇಮ ತರ ಇದ್ದೀರಾ, ನಿಮ್ಮ ಸ್ಟೋರಿಗಳು ತುಂಬಾ ಚೆನ್ನಾಗಿದೆ, ಹಾಡುಗಳು ತುಂಬಾ ಚೆನ್ನಾಗಿರ್ತವ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್. ವಿದ್ಯಾ ಕಪೂರ್ ಅನ್ನೋರು, ಒಡಪನ್ನು ತುಂಬಾ ಸುಂದರವಾಗಿ ಹೇಳಿದ್ದೀರಾ ಅಂತ ಹೇಳಿ. ಆಮೇಲೆ ನೀವು ಮಾಮಿಯವ್ರ ಮೊಮ್ಮಗನ್ನ ಮಲಗಿಸ್ಲಿಕ್ಕೆ ಹಾಡ್ತಾರಲ್ಲ ಜೋಗಳ ಹಾಡ, ಭಾಳ ಚಂದ ಹಾಡ್ತೀರಿ ಅಂತ ಹೇಳಿರಿ, ಥ್ಯಾಂಕ್ಸ್ ರೀ ನಿಮಗೂ. ಆಮೇಲೆ ವಿಜಯಲಕ್ಷ್ಮಿ ಸಂಗೊಳ್ಳಿ ಅವರು, ಬ್ಯೂಟಿಫುಲ್ ವಾಯ್ಸ್, ನೈಸ್ ಸಾಂಗ್ಸ್ ಅಂತ ಹೇಳಿರಿ, ಥ್ಯಾಂಕ್ಸ್. ಆಮೇಲೆ ಸುಂದರವಾದ ಒಡಪಿನ ಮೇಲೆ ಒಂದು ಎಪಿಸೋಡ್ ಮಾಡ್ರಿ ಅಂತ ಕೇಳಿರಿ, ನೋಡೋಣ್ರಿ, ಟ್ರೈ ಮಾಡ್ತೀನಿ ಮಾಡ್ಲಿಕ್ಕೆ. ನಿಮ್ಗೆ ಯಾವ ಒಡಪು ಬರ್ತಿದ್ದು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ಹೇಳ್ತೀನಿ ನಾನು. ಆಮೇಲೆ ಯಾರ್ದಾರ ಬರ್ತ್ಡೇ ಇತ್ತಂದ್ರ, ಆನಿವರ್ಸರಿ ಇತ್ತಂದ್ರ, ವಿಶ್ ಮಾಡೋದಿತ್ತಂದ್ರ ಹೇಳ್ರಿ, ನಾ ವಾರಕ್ಕೊಂದ್ಸಲ ಬಂದಾಗ ವಿಶ್ ಮಾಡಿರ್ತೀನಿ ಅವರಿಗೆ. ಆಮೇಲೆ ಏನಾಗ್ತದ್ರಿ, ಈ ತರ ವಾರಕ್ಕೊಂದ್ಸಲ ಬಂದು ಮಾತಾಡ್ಲಿಕತ್ತೀನಲ್ಲ, ಈಗ ನೀವು ಕಮೆಂಟ್ ಮಾಡೋದಾಗಿರ್ಬೋದು, ನಾನ್ ನಿಮ್ ಜೊತೆ ಮಾತಾಡೋದಾಗಿರ್ಬೋದು, ಇದನ್ನೆಲ್ಲ ನೋಡೋದ್ರಿಂದ ನೀವು ಫುಲ್ ನಮ್ಮವ್ರೇನೋ ಅಂತ ಅನಿಸ್ಲಿಕ್ಕೆ ಫೀಲ್ ಆಗ್ತದ್ರಿ ನನಗೆ. ಸಂಡೇ ಯಾವಾಗ ಬರ್ತದ, ಯಾವಾಗ ನಾ ಅವ್ರ ಜೊತೆ ಮಾತಾಡ್ತೀನಿ ಅಂತ ಕಾಯ್ತಿರ್ತೀನಿ ನೋಡ್ರಿ, ನಾ ಅಷ್ಟು ಖುಷಿ ಆಗ್ತದ್ರಿ. ಆಮೇಲೆ ತೇಜಶ್ರೀ ಪಟೋದರ್ ಅವರು, ಸುಂದ್ರಿ ತಂಟೆಗೆ ಯಾರು ಹೋಗ್ಬೇಡ್ರಿ, ಯಾರನ್ನೂ ಬಿಡೋದಿಲ್ಲ ಆಕಿ ಅಂತ ಹೇಳಿರಿ. ಆಮೇಲೆ ಹಾಡುಗಳು ಸೂಪರ್ ಅಂತ ಹೇಳಿರಿ, ಧನ್ಯವಾದ ಹೇಳಿರಿ, ನಿಮಗೂ ಧನ್ಯವಾದಗಳು ರೀ. ಕುಮಾರ್ ಕೆ ಅವರು, ಚಾಡ್ ಮಾರಿ ಸುಂದ್ರಿಗೆ ಗುಂಡಣ್ಣನೇ ಮದ್ದು ಅಂತ ಹೇಳಿರಿ, ಹೌದ್ರಿ, ಆಕಿ ಎಷ್ಟಾದ್ರೂ ಬಿಡಂಗೆ ಇಲ್ರಿ ಆಕಿ ಸುಂದ್ರಿ, ಒಟ್ಟ ತಂದು ಸುಂದ್ರಿ ಮಹಿಮೆ ಸೂಪರ್ ರೀ, ಸುಮಾ ವೆರಿ ಗುಡ್ ಅಂತ ಹೇಳ್ಯಾರ ರೋಹಿಣಿ ಅವರು, ಥ್ಯಾಂಕ್ಸ್ ರೀ. ಆಮೇಲೆ
ಡೆಲ್ ಯೂಸರ್ ಅವರು, ಒಟ್ಟಿನಲ್ಲಿ ನಿಮ್ಮ ಸಂಭಾಷಣೆಗಳು ತುಂಬಾ ಚೆನ್ನಾಗಿರುತ್ತವೆ. ನಿಮ್ಮ ಎಪಿಸೋಡ್ಗಳಂತೂ ತಪ್ಪದೇ ನೋಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿರಿ. ಆಮೇಲೆ ನಿಮ್ಮ ದಿನ ಏನ್ ಬರ್ತದ, ನೀವ್ ಏನ್ ಹಾಕ್ತಿರಿ, ನಿಮ್ ವಿಷಯ ಯಾವ್ದಿರ್ತದ ಅಂತ ಕಾಯ್ತಿರ್ತೀವಿ ಅಂತ ಹೇಳಿರಿ. ಅವ್ರಿಗೂ ಥ್ಯಾಂಕ್ಸ್. ವೀಣಾ ಕುಲಕರ್ಣಿ ಅವರು ಸೂಪರ್ ಹಾಡು ಅಂತ ಹೇಳಿರಿ. ಥ್ಯಾಂಕ್ಸ್ ರೀ ನಿಮ್ಗೆ. ಆಮೇಲೆ ಗೀತಾ ಗುತ್ತಿ ಅವ್ರು ಹೇಳ್ಯಾರ, ಈಗಿನ ಹುಡುಗಿಯರು ಪ್ರಿಯಾ ತರನೇ ಇರ್ತಾರ್ರಿ, ತಮ್ದಾಯ್ತು ತಾವೇನು. ಆಮೇಲೆ ಗೀತಾ ಗುತ್ತಿ ಅವ್ರು ಹೇಳ್ಯಾರ, ಈಗಿನ ಹುಡುಗಿಯರು ಪ್ರಿಯಾ ತರನೇ ಇರ್ತಾರ್ರಿ, ತಾವು ತಮ್ಮದಷ್ಟೇ ಅವ್ರ ಪ್ರಪಂಚ. ಏನಾದ್ರೂ ಯಾರ ಒಂದ್ ಮಾತು ಹೆಚ್ಚು ಕಡಿಮೆ ಆಡಿದ್ರಂದ್ರ ಸಂಬಂಧನೇ ಮುರ್ಲಿಕ್ಕೆ ಹೋಗ್ತಾರ. ಸ್ವಂತ ತಂದೆ ತಾಯಿ ಮಾತನೇ ಕೇಳಂಗಿಲ್ಲ. ಎಲ್ಲ ಮಹಿಳಾ ಸಬಲೀಕರಣದ ಪರಿಣಿತಿರಿ ಇದು ಅಂತ ಹೇಳಿ. ಕರೆ ಅದರಿ ಹೌದು ಅದು. ಯಾಕಂದ್ರೆ ನಾವು ಹೆಣ್ಮಕ್ಳಿಗೆ ಬಹಳ ಸಲಿಗೆ ಕೊಟ್ಟಿವೇನೋ ಅಂತ ಅನಿಸ್ತದ್ರಿ. ಹುಡುಗಿಯರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ಬಹಳ ಮಿಸ್ಯೂಸ್ ಮಾಡ್ಕೊಳಿಕತ್ತಾರಿ. ಒಂಚೂರು ಹೊಂದಾಣಿಕೆ ಅನ್ನೋದನ್ನೇ ಇಲ್ರಿ. ಒಟ್ಟ ಒಬ್ರು ಯಾರ ಏನ್ರ ಅಂದ್ರ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗ್ತದಲ್ರಿ. ಹೆಣ್ಮಕ್ಳು ಮೊದಲಿಂದ ಬಂದಿದ್ದದ್ರಿ. ಅದು ಹೆಣ್ಮಕ್ಳಿಗೆ ತಾಳ್ಮೆನೂ ಜಾಸ್ತಿ ಇರ್ತದಂತಾರ್ರಿ. ಆದ್ರೆ ಈಗ ಹುಡುಗರಿಗೂ ತಾಳ್ಮೆ ಇಲ್ರಿ, ಹುಡುಗಿಯರಿಗೂ ತಾಳ್ಮೆ ಇಲ್ರಿ. ಹುಡುಗರು ಒಂದಂದ್ರ ಹುಡುಗಿಯರು ಒಂದನ್ನೋದು, ಇಬ್ರು ಹೊಡ್ತಾಗಿ ಮುಗಿತಾವ. ಲಾಸ್ಟಿಗೆ ಹೋಗೋದು ಅಲ್ಲೇ ಡೈವರ್ಸಿಗೆನೇ ರೀ. ಹಂಗಾಗ್ಲಿಕತ್ತದ್ರಿ ಈಗ. ಅದಕ್ಕೆ ಹುಡುಗಿಯರಿಗೆ ಏನ್ ಹೇಳ್ತೀವಂದ್ರೆ ಒಂದ್ ಸ್ವಲ್ಪ ತಾಳ್ಮೆ ಶಕ್ತಿ ಇಟ್ಕೋಬೇಕಾಗ್ತದ. ಹುಡುಗರಿಗೂ ಇರ್ಬೇಕು ಬಿಡ್ರಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀರಿ, ಅದಕ್ಕೆ ಕವಿತಾ ಒಳವೇಕರ್ ಬರ್ತಾರ. ಸುಂದ್ರಿ ಮಾತಿನಲ್ಲಿ ಎಷ್ಟು ಕನಿಕರ ಐತ್ ನೋಡ್ರಿ. ಇಂಥ ಪ್ರಸಂಗ ಎಲ್ಲಾ ದಾಟೆ ಬಂದಿವ್ರಿ. ಎಲ್ಲಾ ಪ್ರಸಂಗದಾಗೂ ದೇವ್ರ ಕೈ ಬಿಟ್ಟಿಲ್ರಿ. ಸುಂದ್ರಿ ಹೇಳಿದಂಗ ರೊಕ್ಕ ಎಲ್ಲದಕ್ಕೂ ಬೇಕು, ಆದ್ರ ಬಹಳ ರೊಕ್ಕ ಇದ್ರನೆ ನೆಮ್ಮದಿ ಇಲ್ಲರಿ. ಆದ್ರೂ ಆರಾಮ್ ಇದ್ದೀವಿ ನೋಡ್ರಿ ಅಂತ ಹೇಳಿರಿ. ಹೌದ್ರಿ, ಹಂಗೆ ಅದರಿ ಈಗ. ಅದಕ್ಕಂತಲೇ ನಾನು ಆದಷ್ಟು ಮಿಡಿಲ್ ಕ್ಲಾಸ್ನವ್ರ ಬಗ್ಗೆನೆ ಮಾಡಿರ್ತೀನಿ ವಿಡಿಯೋಗಳನ್ನ. ತುಂಬಾ ಬಿರಾದರ್ ಅವರು ಬಹಳ ಚಂದ ಅದರಿ. ಮಾಮಿ ಸೊಸಿಗೆ ಸರಿಯಾಗಿ ಬೈಬೇಕು, ಆಜು ಬಾಜು ಒಬ್ಬರಿಗೊಬ್ರು ಬೇಕಾಗ್ತದ. ಅವ್ರ ಜೊತೆ ಹೆಂಗಿರ್ಬೇಕು ಅಂತ ತಿಳಿಸಿ ಹೇಳ್ಬೇಕು. ಇದು ಬೆಂಗಳೂರು ಅಲ್ಲ ಅಂತ ಹೇಳಂತ ಹೇಳ್ರಿ ಮಾಮಿಗೆ ಅಂತ ಹೇಳಿರಿ. ಥ್ಯಾಂಕ್ಸ್ ರೂಪಾ ಅವ್ರು. ಬೆಂಗಳೂರು ಅವ್ರಂತೂ ಭಾಳ ಕಮೆಂಟ್ ಮಾಡ್ತೀರಿ ನೀವು. ರಿಯಲ್ ಸ್ಟೋರಿ, ಸೂಪರ್ ಸ್ಟೋರಿ ಅಂತೇಳಿ, ವೆರಿ ಗುಡ್ ಸ್ಟೋರಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕಮಲಾ ಅವರು ಇನ್ನೊಂದು ಕಮೆಂಟ್ ಮಾಡ್ಯಾರ, ಅದನ್ನ ನೋಡಿ ನಿಜವಾಗ್ಲೂ ನನ್ನ ಕಣ್ಣಾಗ ನೀರ್ ಬಂತ್ರಿ. ಕಮಲಾ ಥ್ಯಾಂಕ್ಸ್ ರೀ. ಸಾಲ ಕೇಳೋ ಸಿಚುವೇಶನ್ ಒಳಗ ನಿಮ್ಮ ವಯಸ್ಸು ಒಳಗ ನ್ಯಾಚುರಲ್ ಆಗಿ ಬಂದಿದೆ. ಸಾಲ ಕೇಳುವಾಗ ಆಗೋ ಫೀಲ್ ನ ತುಂಬಾ ಚೆನ್ನಾಗಿ ವಯಸ್ಸು ಒಳಗ ಬಂದಿದೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ಯಾರಿಗೆ ಯಾವ ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಾಗಲ್ಲ, ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಅಂತ. ನೀವೇ ಸಾಲ ನಿಜವಾಗಿ ಕೇಳ್ತಾ ಇದ್ದೀರೇನೋ ಅನ್ನುವಷ್ಟು ಸಿಚುವೇಶನ್ ಮೂಡಿ ಬಂದದ. ವಯಸ್ಸು ಒಳಗ ವೇರಿಯೇಷನ್ ಸೂಪರ್. ನಮ್ಮ ಕಡೆಯಿಂದ ಹ್ಯಾಟ್ಸಪ್ ಅಕ್ಕ. ಯಶಸ್ಸು ನಿಮ್ಮದಾಗ್ಲಿ. ಸಾಮಾನ್ಯ ಮಹಿಳೆಯರ ಸಂದರ್ಶನ ನೀವು ಮಾಡ್ತಿದ್ದೀರಿ. ಒಂದು ದಿವಸ ನಿಮ್ಮ ಸಂದರ್ಶನ ಮಾಡೋ ಟೈಮ್ ಬರ್ಲಿ. ಸೂಪರ್ ಅಕ್ಕ ನೀವು ಅಂತ ಹೇಳಿರಿ. ತುಂಬಾ ಥ್ಯಾಂಕ್ಸ್. ಬಹಳ ಖುಷಿ ಆಯ್ತು ನೋಡ್ರಿ ನನಗೆ ಇದು ಕಮೆಂಟ್ ಓದಿ. ಸದ್ಗುರು ಅವರು, ಈಗ ಪ್ರಿಯಾ ಸುಂದ್ರಿ ಹಂಗ ಫಿಟ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ಯಾಳೇನ್ರಿ ಅಂತ ಕೇಳಿರಿ. ಆಮೇಲೆ ಧೀರು ಅವರು ಮೊನ್ನೆ ಇದು ಸುಂದ್ರಿನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ ಅಂತಾನಲ್ರಿ ಅವ್ರು ಬೀಗ್ರು. ಅದಕ್ಕೆ ಹೇಳ್ಯಾರ ಸುಂದ್ರಿ ಫ್ಯಾಕ್ಟ್ರಿನೇ ಮುಚ್ಚಿ ಬರ್ತಾಳ ಅಂತ ಹೇಳ್ಯಾರ ಅವರು ಧೀರು ಅವರು. ಆಮೇಲೆ ಭವಾನಿ ಪೂರಾ ಫ್ಯಾಕ್ಟ್ರಿ ಮಾರ್ಕೊಂಡೇ ಬರ್ತಾಳ ಸುಂದ್ರಿ ಅಂತ ಹೇಳಿರಿ. ಇಂಥವೆಲ್ಲ ಓದೋದ್ರಿಂದ ಖುಷಿ ಆಗ್ತದ್ರಿ ನಿಜವಾಗ್ಲು. ಭವಾನಿ ಅವರು ವಿಡಿಯೋನ ಭಾಳ ಅನುಭವಿಸಿ ನೋಡ್ತೀರಲ್ರಿ ನೀವು. ಗ್ಯಾಸ್ ನಾವು ಇಷ್ಟೊತ್ತನ ಮನೆ ಮುಂದೆ ನಿಂತಿರ್ತಾನ ಅಂತ ಕೇಳಿರಿ. ಅದು ಹಂಗ ಅಂದ್ರ ಬಾಜು ಆಜು ಮನೆಗಳು ಇರ್ತಾವಲ್ರಿ, ರೊಕ್ಕ ಕೇಳಿಕ್ ಹೋಗಿರ್ತಾಳ, ಅವ ಬೈದಿರ್ತಾನ್ರಿ ಗ್ಯಾಸ್ ನಾವ ಅಂದ್ರೂ ನಿಂದಿಸಿ ಹೋಗಿರ್ತಾಳ್ರಿ ಸುಂದ್ರಿ ಒಂದ್ಸಲ ಹಂಗೂ ಇರ್ತಾಳ, ಒಂದ್ಸಲ ಹಿಂಗೂ ಇರ್ತಾಳ ನೋಡ್ರಿ. ಸುರೇಶ್ ಅವರು ರಿಯಲ್ ಫ್ಯಾಕ್ಟ್ ಆಫ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತ ಹೇಳಿದ್ರು. ಥ್ಯಾಂಕ್ಸ್. ತೇಜಸ್ವಿ ಅವರು ಮತ್ತೊಂದು ಮಾಡ್ಯಾರ, ಬಹಳ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡು. ಎಲ್ಲರ ಜೀವನದಲ್ಲೂ ಇಂಥ ಘಟನೆ ಬಂದೇ ಬರ್ತಾವ. ಹೆಲ್ಪಿಂಗ್ ನೇಚರ್ ಬೇಕು. ಸುಮಾರು ಸಹಾಯ ಮಾಡಿದ್ದು ನೋಡಿ ಬಹಳ ಖುಷಿ ಆಯ್ತು ಅಂತ ಹೇಳಿ. ಕಮಲಾ ಅವರನ್ನೇ ಇನ್ನೊಂದು ಮಾಡ್ಯಾರಿ. ನಮಸ್ತೆ, ನಂಗೆ ಅಕ್ಕ ತಂಗಿಯರಿಲ್ಲ, ತಮ್ಮಂದಿರಿಬ್ಬರಿದ್ದಾರ. ಸೊ ನಾನು ಅಕ್ಕ ಅಂತಾನೆ ಕರಿತೀನಿ. ಅಂಬೀಗ ನಾನಿನ ನಂಬಿದೆ ಈ ಹಾಡನ್ನ ನಮ್ಮ ಅವ್ವ ಅಂದ್ರ ಅಜ್ಜಿ ಹಾಡ್ತಿದ್ರು. ಒಂದ್ಸಾರಿ ಅವ್ವನ ಮೆಮರಿಗೆ ಹೋಗಿ ಬಂದಂಗ ಆಯ್ತ್ರಿ. ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಹಾಡ್ತೀರಾ ಅನ್ನೋದಕ್ಕಿಂತ ದೇವರು ನಿಮ್ಮ ಹತ್ರ ಹಾರಿಸ್ತಾರೆ. ಒಂದು ದೇವರ ಪುಣ್ಯದ ಕೆಲಸ. ಎಲ್ರೂ ಹಾಡೋಕೆ ಆಗಲ್ಲ, ಎಲ್ಲದಕ್ಕೂ ದೇವರ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಎಷ್ಟು ಚಂದ ಹಚ್ಕೊಂಡು ಮಾತಾಡ್ತಿರ್ಲ, ಭಾಳ ಖುಷಿ ಅನಿಸ್ತದ್ರಿ ನನಗೆ ಕರೆಗೂ. ಆಮೇಲೆ ಎಲ್ಲರೂ ಸೂಪರ್ ವಿಡಿಯೋ, ಚಂದ ಅದ, ಚಲೋ ಅದ, ಚಲೋ ಕಂಟೆಂಟ್ ಅದ, ಮಿಡ್ಲ್ ಕ್ಲಾಸ್ನವ್ರಿಗೆ ಸಂಬಂಧಪಟ್ಟಿದ್ದದ ಅಂತೇಳಿ ಎಲ್ಲ ಬೇರೆ 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 ತರ ಕಮೆಂಟ್ ಮಾಡ್ತಿರಲ್ಲ, ಅದನ್ನ ನೋಡಿ ಭಾಳ ಖುಷಿ ಆಗ್ತದ್ರಿ. ಆಮೇಲೆ ವಿಡಿಯೋ ಸಂಬಂಧಪಟ್ಟಿದ್ದ ಕಮೆಂಟ್ಗಳನ್ನ ಓದ್ಲಿಕ್ಕೇನೂ ಖುಷಿ ಆಗ್ತದ್ರಿ. ಆಮೇಲೆ ಯಾರ್ದಾರ ಹೆಸರು ಬಿಟ್ಟಿದ್ದೆ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಮುಂದಿನ ಸಲ ಅವ್ರ ಹೆಸರು ನಾ ಹೇಳ್ತೀನಿ ಅಂತ. ಆಮೇಲೆ ಯಾವ್ದಾರ ಹಾಡು ಇಷ್ಟ ಆಗಿತ್ತಂದ್ರೆ ಅದನ್ನ ಹಾಡ್ರಿ ಅಂತ ಹೇಳೋದಿದ್ರೆ ಹೇಳ್ರಿ, ನಾನು ಟ್ರೈ ಮಾಡ್ತೀನಿ, ಹಾಡ್ಲಿಕ್ಕೆ ಬಂದ್ರೆ ಹಾಡಿರ್ತೀನಿ ಅಂತ. ನೀವು ಹೇಳಿದ ಹಾಡನ್ನ ಮುಂದಿನ ವಾರ ಹಾಡ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಯಾವ್ದಾರ ಹಾಡು ಇರುತ್ತಂದ್ರೆ ಅದು ಹೇಳಿದ್ನಲ್ಲ, ಯಾರಿಗಾರ ವಿಶ್ ಮಾಡೋದಿತ್ತಂದ್ರೂ ಹೇಳ್ರಿ, ಮಾಡ್ತೀನಿ ಅಂತ.
ಎಲ್ಲರಿಗೂ ಮತ್ತೊಮ್ಮೆ ಕಮೆಂಟ್ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇನ್ನೊಬ್ರು ನಿನ್ನೆ ಕಮೆಂಟ್ ಮಾಡ್ಯಾರಿ, ಸಾರಿ ಅವ್ರದ್ದು ಹೇಳೋದು ನೆನಪಾಯ್ತು ನನಗೆ. ದಾಬರ್ ಅವ್ರು ಏನೊಂದು ಹೇಳ್ಯಾರಿ ಕಮೆಂಟ್, ಅದನ್ನ ಚಂದ ಅನಿಸ್ತು ನನಗೆ, ಅದನ್ನ ಓದ್ಲಿಕ್ಕೆ ನೆನಪಾಗಿದ್ದಿಲ್ಲ. ನಿಮ್ ಕೊರಳಲ್ಲಿ ಗೌರಿ ದಾರ ನೋಡಿ ಬ್ರಾಹ್ಮಣದ ಕತೆ ಅಂತ ಗೊತ್ತಾಯ್ತು. ನೀವು ಗುರುರಾಜ್ ಕುಲಕರ್ಣಿ ಅಂತ ಹೇಳಿದ್ರಿ. ನಮ್ಮ ಅಣ್ಣ ಕೂಡ ಗುರುರಾಜ್ ಕುಲಕರ್ಣಿ. ನಿಮಗೂ ಅಣ್ಣ ವೈನಿ ಅನ್ಬಹುದಾ? ನಾವು ಶ್ರೀನಿವಾಸ ದೇವರ ಅರ್ಚಕರಿದ್ದೀವಿ. ನಮ್ಮ ಗುಡಿಯಲ್ಲಿ ಗುರುವಾರ ಮತ್ತು ಶನಿವಾರ ಭಜನೆ ಮಾಡ್ತೀವಿ ಅಂತ ಹೇಳಿರಿ. ಥ್ಯಾಂಕ್ಸ್ ರೀ. ನೀವು ಅಣ್ಣ ವೈನಿ ಅಂತೀರಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ. ನಮ್ಮವರು ಅಂತೇಳಿ ಇಷ್ಟು ಹಚ್ಕೊಂಡು ಮಾತಾಡ್ತೀರಂದ್ರೆ ನಾವ್ಯಾಕೆ ಬೇಡ ಅನ್ನೋದು? ಖಂಡಿತ ಅನ್ರಿ, ನನಗೂ ಬಹಳ ಖುಷಿ ಆಗ್ತದೆ. ಕುಂತಲಾ ಬಿರಾದಾರ್ ಅವರು ತುಂಬಾ ಚೆನ್ನಾಗಿ ಕತೆ ಬರ್ತಾ ಇದೆ, ಸಾಂಗ್ ಅಂತೂ ಸೂಪರ್ ಹಾಡ್ತೀರಾ. ಮತ್ತೆ ಅಮ್ಮ ನಿನ್ನ ಎದಿಯಾಳದಲ್ಲಿ ಹಾಡು ಹಾಡಿ ಅಂತ ಕೇಳಿರಿ. ಟ್ರೈ ಮಾಡ್ತೀನಿ, ಮುಂದಿನ ಸಲ ಹಾಡ್ತೀನಿ ರೀ ಅದನ್ನ ಹಾಡಿ. ಆಮೇಲೆ ಪ್ರೀತಿಯವರು ಜಯಶ್ರೀ ಕಟ್ಟಿ ಅವರು ತುಂಬಾ ಧನ್ಯವಾದಗಳು ಜ್ಯೋತಿಯವರೇ, ನನ್ನ ಕಮೆಂಟ್ ಓದಿದ್ದಕ್ಕೆ. ಸಾರಿ ಹೇಳ್ಬೇಡ್ರಿ, ಎಷ್ಟು ಮಂದಿಗಂತ ಹೇಳ್ತೀರಿ ನೀವು ಅಂತ ಹೇಳಿರಿ. ಥ್ಯಾಂಕ್ಸ್ ರೀ. ಇನ್ನೊಬ್ರು ಜ್ಯೋತಿಯವರೇ ನೀವು ಚೆನ್ನ, ನಿಮ್ಮ ಹಾಡು ಚೆನ್ನ ಅಂತ ಹೇಳಿರಿ. ಥ್ಯಾಂಕ್ಸ್ ರೀ. ಈಗ ಒಂದೆರಡು ಹಾಡು ಕೇಳೋಣ ಬರ್ರಿ. ಲಕ್ಷ್ಮಿ ಅವರು ಒಂದು ಹಾಡು ಕೇಳ್ರಿ, ಭಾಳ ದಿನ ಆಯ್ತು. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೇನೋ ಅಂತ ಹಾಡು ಹಾಡಂತ ಹೇಳಿರಿ. ಲಕ್ಷ್ಮಿ ಆ ಹಾಡು ನಿಮಗೋಸ್ಕರ ಹಾಡ್ತೀನಿ ರೀ. ಆಮೇಲೆ ಒಂದು ತಾಯಿ ಬಗ್ಗೆ ಹಾಡದ ರೀ, ತಾಯಿ ಬಗ್ಗೆ ಒಂದು ಹಾಡು ಹಾಡೋಣ ಅಂತ ಬರ್ರಿ. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೆನು, ಸೀತೆಗಾರುತಿ ಮಾಡಿನ ಕೀರ್ತಿ ಪಡೆದೆನು. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೆನು, ಸೀತೆಗಾರುತಿ ಮಾಡಿನ ಕೀರ್ತಿ ಪಡೆದೆನು. ಮಾತೆ ವಚನಕ್ಕಾಗಿ ರಾಮ ಮಡಿಯನುಟ್ಟನು, ಸತ್ಯ ವಚನಕ್ಕಾಗಿ ವನವಾಸಗೈದನು. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೆನು, ಸೀತೆಗಾರುತಿ ಮಾಡಿನ ಕೀರ್ತಿ ಪಡೆದೆನು. ಶ್ರೀಕೃಷ್ಣ ರುಕ್ಮಿಣಿ ಕೂಡಿ ಜಲ ಕ್ರೀಡೆ ನಾಡರ, ಸೀರೆ ಸೆಳೆದು ಮರವನೇರಿ ಕುಳಿತುಕೊಂಡರು. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೆನು, ಸೀತೆಗಾರುತಿ ಮಾಡಿನ ಕೀರ್ತಿ ಪಡೆದೆನು. ಕಂದನ ಧ್ವನಿ ಕೇಳಿ ಕಂಬದಿಂದೊಡೆದು ಬಂದನು, ಪುರಂದರ ವಿಠಲೇಶಗ ಕರವ ಮುಗಿದನು. ಶ್ರೀರಾಮ ಗರುತಿ ಮಾಡಿನ ಧನ್ಯಳಾದೆನು, ಸೀತೆಗಾರುತಿ ಮಾಡಿನ ಕೀರ್ತಿ ಪಡೆದೆನು. ಈಗೊಂದು ತಾಯಿ ಹಾಡು ಹಾಡ್ತೀನಿ ಕೇಳ್ರಿ. ಈ ಹಾಡು ಹೆಂಗಂದ್ರೆ ನಾವು ತವ್ರ ಮನೆಗೆ ಅದು ಹೋದಾಗ ಎಲ್ಲ ಹಾಡು ಕುಣಿತ ಭಜನೆ ಏನಾರ ಮಾಡಿರ್ಲಿ, ಆದ್ರೆ ಈ ಹಾಡನ್ನ ಹಾಡಿನೇ ಲಾಸ್ಟ್ ಮಾಡೋದ್ರಿ. ಅಂದ್ರೆ ಕೊನೆಗೆ ಹಾಡು ಹಾಡ್ಲೇಬೇಕು. ನಮ್ಮ ಅಪ್ಪರಿಗೆ ಇದು ಹಾಡು ಭಾಳ ಇಷ್ಟ, ನಮ್ಮ ಅಕ್ಕನ ಮಗಳಿಗೂ ಭಾಳ ಇಷ್ಟ ರೀ ಇದು ಹಾಡಂತ ಯಾವಾಗ್ಲೂ ಹಾಡ್ತಿರ್ತಾರ, ಅದಕ್ಕೆ ಹಾಡ್ತೀನಿ ನೋಡ್ರಿ. ಈಗ ಕಾಶಿಗೆ ಹೋಗಲಿಕ್ಕೆ ಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರ. ತಾಸೊತ್ತಿನ ಹಾದಿ ತವರೂರ ಮನೆಯಲ್ಲಿ ಕಾಶಿ ಕುಂತವಳೆ ಹಡದವ್ವ. ಬ್ಯಾಸಕಿ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ. ಭೀಮಾರತಿ ಎಂಬ ಹೊಳಿತಂಪ ಹಡದವ್ವ, ನೀ ತಂಪ ನನ್ನ ತವರಿಗೆ. ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು, ಇಚ್ಚಾಳಗಾತಿ ತಾಯಮ್ಮ. ಇಚ್ಚಾಳಗಾತಿ ತಾಯಮ್ಮ ಇದ್ದಾಗ ಲುಚ್ಚವರ ಸಂಗ ನಮಗೇನು. ತಾಯಿ ಇದ್ದರ ಭೋಗ, ತಂದೆ ಇದ್ದರ ಭೋಗ, ನೀರಿದ್ರೆ ಬಾಳೆ ಗೊನೆ ಭೋಗ. ನೀರಿದ್ರೆ ಬಾಳೆ ಗೊನೆ ಭೋಗ ತಾಯಮ್ಮ, ನೀ ಇದ್ರೆ ನಮಗೆ ಐಭೋಗ. ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಳಿತ ರಸಬಾಳೆ. ಚೆನ್ನಾಗಿ ಕಳಿತ ರಸಬಾಳೆ ಹಣ್ಗಿಂತ ಚೆನ್ನ ಕಾಣೆ ತಾಯಿ
ತಾಯಿ ತನ್ನ ಮಕ್ಕಳ ಯಾವಾಗ ನೆನೆವಳು ಉಂಬಾಗ ಮಡಿಯ ನುಡುವಾಗ ಉಂಬಾಗ ಮಡಿಯ ನುಡುವಾಗ ಹಿತ್ತಲದ ಹೂವ ಕಂಡಲ್ಲಿ ನೆನೆವಳು ಯಾರು ಆದರೂ ಹೆತ್ತ ತಾಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ ಸಾವಿರ ಸೌದೆ ಒಲೆಯಲ್ಲಿ ಉರಿದರು ದೀವಿಗೆ ಅಂತ ಬೆಳಕುಂಟೆ ಹಡೆದಮ್ಮ ಇದ್ದರೆ ಮಡಲಿಗಕ್ಕಿಯ ಹುಯ್ದು ಹರಿದಾರಿ ತನಕ ಕಳುವೋಳು ಹರಿದಾರಿ ತನಕ ಕಳುವೋಳು ಹತ್ತಿಗೆ ಬಾಗಿಲ ಬಿಟ್ಟು ಇಳಿಯಾಳು ಹಡೆದಮ್ಮ ಹಾಳೆಂದು ಧಡ ಧಡನ ಬಂದೆ ಒಳಗೆ ಅಣ್ಣಯ್ಯನ ಮಡದಿಯ ಒಳಗೆ ಅಣ್ಣಯ್ಯನ ಮಡದಿಯ ದನಿ ಕೇಳಿ ತಲಬಾಗಿಲಿಂದ ತಿರುಗಿದೆ ಹಡೆದವ್ವ ಹೇಳಣ್ಣ ಕುಡು ನೀರು ದಕ್ಕಾವು ಮುಡಿ ಮಾಸಿ 3 ದಿನವಾಗಿ ಮುಡಿ ಮಾಸಿ 3 ದಿನವಾಗಿ ನನ್ನಣ್ಣ ತಾಯವ್ವ ಹೇಳೋ ಮರಿಬ್ಯಾಡ ಹಬ್ಬಿದ ಮನೆಯಿಂದ ಮೆಟ್ಟಿಲ ನಿಳಿವಾಗ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೊಟ್ಟೆಗೆ ಸಿಡಿಲು ಬಡಿದಂತೆ ಹೆತ್ತವ್ವ ಕಣ್ಣ ನೀರೆದ್ದು ಹೊಳೆಯಾದೋ ಹೆಣ್ಣು ಹಡಿಯಲಿ ಬ್ಯಾಡ ಎರವರಿಗೆ ಕೊಡಬ್ಯಾಡ ಹೆಣ್ಣು ಹೋಗಾಗ ಅಳಬ್ಯಾಡ ಹೆಣ್ಣು ಹೋಗಾಗ ಅಳಬ್ಯಾಡ ಹಡದವ್ವ ಸಿಟ್ಟಾಗಿ ಶಿವಗ ಬೈಬ್ಯಾಡ ಲೋಕಕ್ಕಿಲ್ಲದ ಮಗಳ ಯಾಕೆತ್ತೆ ತಾಯಮ್ಮ ಲೋಕದ ಬಾಳು ನಮಗಿಲ್ಲ ಲೋಕದ ಬಾಳು ನಮಗಿಲ್ಲ ತಾಯಮ್ಮ ಅಟ್ಟಿ ಬಿಡಿರಮ್ಮ ಅಡವಿಗೆ ಹೆಣ್ಣು ಹೆತ್ತೇನಂತ ಹೆಚ್ಚಾಳ ನಿನಗೇಕೆ ಹೆಣ್ಣು ನೆರೆಮನಿಯ ಸಿರಿದೇವಿ ಹೆಣ್ಣು ನೆರೆಮನಿಯ ಸಿರಿದೇವಿ ತಾಯಮ್ಮ ಗಂಡು ನಿನ್ಮನೆಗೆ ತೊಲೆಗಂಬ ಕಣ್ಣಿಗೆ ಕಪ್ಪಾಸೆ ಬಣ್ಣಕ್ಕೆ ಶರಗಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ತಾಯಮ್ಮ ನಿನ್ನದೇ ನನಗೆ ಅನುಗಾಲ ಕಲ್ಲಾಸೆ ಕಟ್ಟಿಗೆ ಮುಳ್ಳಾಸೆ ಬೇಲಿಗೆ ಬಲ್ಲಿದರಾಸೆ ಬಡವರಿಗೆ ಬಲ್ಲಿದರಾಸೆ ಬಡವರಿಗೆ ನನ್ನ ಕಂದ ನಿನ್ನಾಸೆ ನನಗೆ ಅನುಗಾಲ ಅಟ್ಟಡಿಗೆ ಅಳಿಯನಿಗೆ ಚಟ್ನಿ ತುಪ್ಪ ಮಗಳಿಗೆ ಸಾಲದ ಪತ್ರ ಮಗನಿಗೆ ಸಾಲದ ಪತ್ರ ಮಗನಿಗೆ ತಾಯಮ್ಮ ಸಾಲ್ಯಾದ ಸೀರೆ ಮಗಳಿಗೆ ತಾಯಿ ಮಕ್ಕಳ ಧನಿಯು ತಾಳ ಬಾರಿಸಿದಂಗ ಜೋಡ ಕಿನ್ನೂರಿ ನುಡಿದಂಗ ಜೋಡ ಕಿನ್ನೂರಿ ನುಡಿದಂಗ ಹಲಸಂಗಿ
ತೇರಿ ತಾಸೆ ಬಡೆದಂಗ ಹೆತ್ತಮ್ಮ ಇದ್ದರೆ ನೆತ್ತಿಗೆಣ್ಣೆರೆವಳು ಮತ್ತಷ್ಟು ದೂರ ಕಳುವೋಳು ಮತ್ತಷ್ಟು ದೂರ ಕಳುವೋಳು ಅತ್ತಿಗೆ ವಸ್ತಿಲ ಕೆಳಗೆ ಇಳಿಯಾಳು ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವ ನೀರಿಲ್ದ ಕೆರೆಗೆ ಕರಬಂದು ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ ಆಗ ನೋಡಿದರ ದುಃಖಗಳು ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದಿ ನಾ ಹುಟ್ಟಿ ಮನೆಗೆ ಎರವಾದೆ ನಾ ಹುಟ್ಟಿ ಮನೆಗೆ ಎರವಾದೆ ಹಡದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ ಬಂದದ್ದು ಬರಲವ್ವ ಎದೆಗೊಟ್ಟು ನಿಲ್ಲಬೇಕು ಹೆದರಿದರ ಬೆನ್ನು ಬಿಡದವ್ವ ಹೆದರಿದರ ಬೆನ್ನು ಬಿಡದವ್ವ ನನ್ನ ಮಗಳ ಒದಗಿದರ ದುಃಖ ಒಳನುಂಗ ಕನ್ನಡಿ ಕೈ ತಪ್ಪಿ 12 ಚೂರಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ಬಾಳಿದರ ಹೆಣ್ಣಾಗಿ ಹುಟ್ಟಿ ಫಲವೇನು ಅತ್ತಿ ಉತ್ತಮಳನ್ನು ಮಾವ ಮಲ್ಲಿಗೆಯನ್ನು ಮುತ್ತಿನ ಮಾಲಾ ಮಾರಾಯ ಮುತ್ತಿನ ಮಾಲಾ ಮಾರಾಯ ಅನ್ನವ್ವ ಮಾತಿನಾಗೈತಿ ಸರುವೆಲ್ಲ ಉಪವಾಸ ಇಟ್ಟಾರು ಶಪಿಶಾರು ಸಾವಿರ ಅಪವಾದ ಹೊರಿಸಿ 108 ಅಪವಾದ ಹೊರಿಸಿ 108 ನನ್ನ ತಾಯಿ ಧೂಪ ಧೂಪ ಅಂತ ಹೊಡೆದಾರು ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ ಆಕಳು ಕರು ಬಂದು ಅಂಬಾ ಅಮ್ಮ ಎಂದು ತಮ್ಮವ್ವನ ಮೊಲೆಯ ನಲಿ ನಲಿದು ತಮ್ಮವ್ವನ ಮಲಿಯ ನಲಿ ನಲಿದು ಉಂಬಾಗ ನಮ್ಮವ್ವನ ಧ್ಯಾನ ನನಗಾಗ ನಮ್ಮವ್ವನ ಧ್ಯಾನ ನನಗಾಗ ಎಷ್ಟು ಚಂದದಲ್ರಿ ಇದು ಹಾಡ ಅವಾಗಿನ ಕಾಲದಾಗ ಹಿಂಗೆ ಇತ್ತು ರೀ ಹೆಣ್ಮಕ್ಳದು ಅದಕ್ಕೋಸ್ಕರ ಈ ಹಾಡು ಹಾಡ್ಯಾರ ಆದ್ರೆ ಈಗಿನ ಹೆಣ್ಮಕ್ಳು ಚೇಂಜೇನೇ ಇದ್ದಾರೆ ಬಿಡ್ರಿ ಈಗ ಅದು ಕಾಲನೂ ಇಲ್ಲ ಅವ್ರ ಹಂಗೆ ಹೊಂದ್ಕೊಂಡು ಹೋಗಂಗಿಲ್ಲ ಅಷ್ಟು ಹೊಂದ್ಕೊಂಡು ಹೋಗಂತ ಈಗಿನ ಹೆಣ್ಮಕ್ಳಿಗೆ ಏನಾರ ಹೇಳಿದ್ವಿ ಅಂದ್ರೆ ನೀವೇ ಹೊಂದ್ಕೊಂಡಿರಿ ಬೇಕಂದ್ರೆ ಅಂತೇಳಿ ಟಾಟಾ ಹೋಗ್ಬಿಡ್ತಾರ ಹಂಗದ ರೀ ಈಗಿನ ಕಾಲ ಎಲ್ಲರಿಗೂ ಇಷ್ಟೊತ್ತನೋ ಎಲ್ಲರೂ ಮಾತು ಕೇಳಿದ್ದಕ್ಕಾಗಿ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ಅಂತ ನಮಸ್ಕಾರ.